ಇತ್ತೀಚೆಗೆ ಉಜ್ಜಯಿನಿ ಪ್ರವಾಸದಲ್ಲಿದ್ದಾಗ ಹೆಚ್ಚೆಚ್ಚು ಜನರ ಗುಂಪೊಂದು ತಮ್ಮ ಹೆಗಲ ಮೇಲೆ ಬಿದಿರಿನ ಗಳವೊಂದನ್ನು ಹಿಡಿದು ಅದಕ್ಕೆ ಎರಡೂ ಬದಿಯಲ್ಲಿ ನೀರಿನ ಗಿಂಡಿಗಳನ್ನು ನೇತು ಹಾಕಿರುವುದನ್ನು ಕಂಡು ಆಶ್ಚರ್ಯಚಕಿತಳಾದೆ. ದಕ್ಷಿಣ ಭಾರತೀಯರಿಗೆ ಸ್ವಲ್ಪ ಅಪರೂಪವಾದ ಈ ದೃಶ್ಯವನ್ನು ಏನೆಂದು ಕೇಳಲು ಅದು ಕಣ್ವರ್ ಯಾತ್ರೆ ಎಂದು ತಿಳಿದು ಬಂತು. ಈ ಕಣ್ವರ್ ಯಾತ್ರೆ ಅಥವಾ ಕಾವಡ್ ಯಾತ್ರೆ ಎಂದರೇನೋ, ಅದರ ವಿಶೇಷತೆ ಏನು ಎಂಬುದರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಕಾವಡ್ ಅಥವಾ ಕನ್ವರ್ ಎನ್ನುವುದು ಒಂದು ಅಲಂಕೃತ ಬಿದಿರಿನ ಕೋಲಿಗೆ ಎರಡು ನೀರಿನ ಮಡಕೆಗಳನ್ನು ಎರಡೂ ಬದಿಯಲ್ಲಿ ಕಟ್ಟಲಾಗಿರುತ್ತದೆ. ಆದರೆ ಇತ್ತೀಚೆಗೆ ಮಡಕೆಗಳ ಹೊರತಾಗಿ ಬಾಟಲಿಗಳು, ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಕೂಡ ಕಾಣಬಹುದು. ಭಕ್ತರು ತಮ್ಮ ಗಮ್ಯಸ್ಥಾನದ ಕಡೆಗೆ ನಡೆಯುವಾಗ ಅದನ್ನು ಭುಜದ ಮೇಲೆ ಇರಿಸಿಕೊಳ್ಳುತ್ತಾರೆ. ಭಕ್ತರು ಈ ಕಣ್ವರನ್ನು ತಮ್ಮ ಭುಜದ ಮೇಲೆ ಹೊತ್ತುಕೊಂಡಿರುವುದರಿಂದ ಅವರನ್ನು ಕಣ್ವಾರಿಯಾಗಳು ಎಂದು ಕರೆಯುವರು. ಕಣ್ವಾರಿಯಾಗಳು ಧಾರ್ಮಿಕ ತೀರ್ಥಯಾತ್ರೆಯನ್ನು ಮಾಡುವ ಭಕ್ತರಾಗಿದ್ದು, ಅವರು ಕೇಸರಿ ಬಟ್ಟೆ ಧರಿಸಿ ರಸ್ತೆಗಳಲ್ಲಿ ನಡೆದು ತಮ್ಮ ಊರುಗಳಲ್ಲಿರುವ ಶಿವ ದೇವಾಲಯಗಳಿಗೆ ಗಂಗಾ ನದಿಯಿಂದ ಪವಿತ್ರ ನೀರನ್ನು ಅಲಂಕೃತ ಡಬ್ಬಿಗಳಲ್ಲಿ, ಮಡಕೆಗಳಲ್ಲಿ, ಬಾಟಲಿಗಳಲ್ಲಿ ಸಂಗ್ರಹಿಸಿ ಒಯ್ಯುತ್ತಾರೆ ಮತ್ತು ಕೃತಜ್ಞತೆಯ ಸೂಚಕವಾಗಿ ದಾರಿಯಲ್ಲಿ ಸಿಗುವ ಎಲ್ಲ ಶಿವ ದೇವಾಲಯಗಳಲ್ಲಿ ಅರ್ಪಣೆ ಮಾಡಿ ತಮ್ಮ ಊರಿನಲ್ಲಿರುವ ಶಿವನಿಗೆ ಅರ್ಪಣೆ ಮಾಡುವ ಸಲುವಾಗಿ ನೂರಾರು ಮೈಲಿಗಳಷ್ಟು ದೂರ ಬರಿಗಾಲಲ್ಲಿ ನಡೆದು ಸಾಗುತ್ತಾರೆ. ಕಣ್ವರ್ ಯಾತ್ರೆಯು ಶ್ರಾವಣ ಮಾಸದಲ್ಲಿ ನಡೆಯುತ್ತದೆ. ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ, ಪಂಜಾಬ್, ಬಿಹಾರ, ಜಾರ್ಖಂಡ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಿಂದ ನೂರಾರು ಸಾವಿರಾರು ಜನರು, ಮಹಿಳೆಯರು ಮತ್ತು ಕೆಲವೊಮ್ಮೆ ಮಕ್ಕಳು ಸೇರಿದಂತೆ ಚಿಕ್ಕ ವಯಸ್ಸಿನಿಂದ ವೃದ್ಧರವರೆಗೆ ಎಲ್ಲರೂ ಕಣ್ವರ್ ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಈ ಗಂಗಾಜಲದ ಅರ್ಪಣೆಯು ಭಗವಂತ ಶಿವನಿಗಾಗಿಯೇ ಇದೆ. ಈತನನ್ನು ಸಾಮಾನ್ಯವಾಗಿ ಬೋಲಾ ಅಥವಾ ಬೋಲೆ ಅಥವಾ ಬಾಬಾ ಎಂದು ಸಂಬೋಧಿಸಲಾಗುತ್ತದೆ. ಹರ ಹರ ಮಹಾದೇವ್ ಮತ್ತು ಬೋಲಾ ಭಾಮ್ ಘೋಷಣೆಗಳು ದೂರದಲ್ಲಿ ಕನ್ವಾರಿಯಗಳು ಬರುತ್ತಿದ್ದಂತೆ ಪ್ರತಿಧ್ವನಿಯಂತೆ ಕೇಳಿಸುತ್ತದೆ. ಕೆಲವರು ವಿವಿಧ ಭಜನೆಗಳನ್ನು ಮೊಳಗಿಸುವ ಸ್ಪೀಕರ್ಗಳೊಂದಿಗೆ ವಾಹನಗಳ ಮೇಲೆ ಕುಳಿತು ಧಾರ್ಮಿಕ ಉತ್ಸಾಹವನ್ನು ಹೊರತರುವ ಸಲುವಾಗಿ ಕನ್ವಾರಿಯಗಳು ಸಾಂದರ್ಭಿಕ ನೃತ್ಯವನ್ನು ಸಹ ಮಾಡುತ್ತಾರೆ. ಯಾತ್ರೆಯ ಸಮಯದಲ್ಲಿ ನಾವು ರಸ್ತೆಗಳ ಉದ್ದಕ್ಕೂ ಹಲವಾರು ಶಿಬಿರಗಳನ್ನು ಕಾಣಬಹುದು. ಅಲ್ಲಿ ಆಹಾರ, ವಸತಿ, ವೈದ್ಯಕೀಯ ನೆರವು ಎಲ್ಲವನ್ನು ಸ್ಥಳೀಯ NGOಗಳ ಮೂಲಕ ಸ್ವಯಂ ಸೇವಕರು ಆಯೋಜಿಸಿರುತ್ತಾರೆ. ಕನ್ವರ್ ಯಾತ್ರೆಯು ಹಿಂದೂ ಪುರಾಣಗಳಲ್ಲಿ ಕ್ಷೀರಸಾಗರ ಮಂಥನಕ್ಕೆ ಸಂಬಂಧಿಸಿದೆ. ಅಮೃತದ ಮೊದಲು ವಿಷವು ಹೊರಬಂದಾಗ ಮತ್ತು ಅದರ ಶಾಖದಿಂದ ಜಗತ್ತು ಉರಿಯಲು ಪ್ರಾರಂಭಿಸಿದಾಗ ಶಿವನು ವಿಷವನ್ನು ಉಸಿರಾಡಿದನು. ತ್ರೇತಾಯುಗದಲ್ಲಿ ಶಿವನ ಪರಮ ಭಕ್ತನಾದ ರಾಮನು ಗಂಗಾ ನದಿಯಿಂದ ಪವಿತ್ರ ನೀರನ್ನು ಕನ್ವರ್ ಬಳಸಿ ತಂದು ಶಿವನನ್ನು ಋಣಾತ್ಮಕ ಶಕ್ತಿಯಿಂದ ಬಿಡುಗಡೆ ಮಾಡುತ್ತಾನೆ. ಹಾಗಾಗಿಯೇ ನಮ್ಮ ಜೀವನದ ಋಣಾತ್ಮಕ ಅಂಶಗಳು ಬಿಡುಗಡೆಯಾಗಲೆಂದು ಈ ಕಣ್ವರ್ ಯಾತ್ರೆಯಲ್ಲಿ ಹೆಚ್ಚಿನ ಯಾತ್ರಿಕರು ಭಾಗವಹಿಸುತ್ತಾರೆ. ಹೆಚ್ಚಿನ ಯಾತ್ರಿಕರು ಪುರುಷರಾಗಿದ್ದರೆ ಕೆಲವು ಮಹಿಳೆಯರು ಸಹ ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಹೆಚ್ಚಿನವರು ಕಾಲ್ನಡಿಗೆಯಲ್ಲಿ ದೂರವನ್ನು ಪ್ರಯಾಣಿಸುತ್ತಾರೆ. ಕೆಲವರು ಸೈಕಲ್, ಮೋಟಾರ್ ಸೈಕಲ್, ಸ್ಕೂಟರ್, ಮಿನಿ ಟ್ರಕ್ ಅಥವಾ ಜೀಪ್ಗಳಲ್ಲಿ ಪ್ರಯಾಣಿಸುತ್ತಾರೆ. ಬರಿಗಾಲಿನಲ್ಲಿ ಮತ್ತು ಕೇಸರಿ ನಿಲುವಂಗಿಯಲ್ಲಿ ವಿವಿಧ ಮಾರ್ಗಗಳ ಮೂಲಕ ಸಾಮಾನ್ಯವಾಗಿ ಕುಟುಂಬದವರು ಅಥವಾ ಸ್ನೇಹಿತರು ಅಥವಾ ನೆರೆಹೊರೆಯ ಗುಂಪುಗಳೊಂದಿಗೆ ಸಾಗುತ್ತಾರೆ. ಈ ಕಣ್ವರ್ ಯಾತ್ರಾರ್ಥಿಗಳ ಶ್ರದ್ಧೆ ಭಕ್ತಿ ಅಪಾರ. ಪವಿತ್ರ ಜಲವನ್ನು ಸಂಗ್ರಹಿಸಿ ಹಗಲು ರಾತ್ರಿ ಎನ್ನದೆ ಬರಿಗಾಲಿನಲ್ಲಿ ಸಾಗಿ ತಮ್ಮೂರಿನ ಶಿವದೇವಾಲಯಗಳಿಗೆ ಕೃತಜ್ಞಾಪೂರ್ವಕವಾಗಿ ಗಂಗಾಜಲವನ್ನು ಶಿವನಿಗೆ ಅರ್ಪಿಸುವುದೇ ಇವರ ಧ್ಯೇಯವಾಗಿರುತ್ತದೆ. ಧನ್ಯವಾದ ಶೃಂಗಪ್ರಿಯ.